ನಿಮ್ಮ ದೇಹದಲ್ಲಿ ನಡೆಯೋ ಎಲ್ಲ ಕ್ರಿಯೆಯಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಯಾವುದಾದ್ರು ಒಂದು ಅಂಗ ಕೆಲಸ ಮಾಡುತ್ತೆ ಅಂದರೆ ಅದು ಲಿವರ್. ಇಂಥ ಲಿವರ್ ಹಾಳಾಗ್ತಿರೋದಾದ್ರೂ ಯಾಕೆ? ಒಂದು ಒತ್ತಡ, ಅನ್ನೆಸೆಸರಿ ಫುಡ್ನ ತಿಂತಾ ಇದ್ದೀವಿ, ವ್ಯಾಯಾಮ ಇಲ್ಲದೆ ಇರೋ ಜೀವನ, ಒಂದು ಆರೋಗ್ಯವಂತ ಜೀವನ ನಡೆಸಬೇಕು ಅಂತಂದರೆ ನನ್ನ ಲಿವರ್ ಸೇಫ್ ಆಗಿರಬೇಕು, ಹೆಲ್ದಿ ಆಗಿರಬೇಕು. ಅದಕ್ಕೋಸ್ಕರ ಪರಿಚಯಿಸ್ತಾ ಇದ್ದೀವಿ ಸ್ವದೇಶಿ ದಿಶಾ ಲಿವರ್ ಕೇರ್. ಒಳ್ಳೆಯವ್ರನ್ನ ಗುರುತಿಸಬೇಕು ಮತ್ತು ಒಳ್ಳೆಯವ್ರನ್ನ ಪ್ರೋತ್ಸಾಹಿಸಬೇಕು. ಆವಾಗಲೇ ಊರು ಮತ್ತು ದೇಶ ಬೆಳೆಯೋದು. ಅದೇ ಥರ ನಿಮ್ಮ ದೇಹದಲ್ಲಿ ಎಲ್ಲ ಅಂಗಕ್ಕಿಂತ ಅತಿ ಹೆಚ್ಚು ಕೆಲಸ ಮಾಡೋ ಅಂಗನ ನೀವು ಗುರುತಿಸಿದ್ದೀರಾ ಮತ್ತು ಪ್ರೋತ್ಸಾಹಿಸಿದ್ದೀರಾ. ನಾನು ಹೇಳ್ತಾ ಇರೋದು ನಿಮ್ಮ ಲಿವರ್ ಬಗ್ಗೆ. ಯಾಕೆಂದರೆ ನಿಮ್ಮ ದೇಹದಲ್ಲಿ ನಡೆಯೋ ಎಲ್ಲ ಕ್ರಿಯೆಯಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಯಾವುದಾದ್ರು ಒಂದು ಅಂಗ ಕೆಲಸ ಮಾಡುತ್ತೆ ಅಂದರೆ ಅದು ಲಿವರ್. ಎಲ್ಲ ಅಂಗಗಳನ್ನು ಪ್ರೊಟೆಕ್ಟ್ ಮಾಡೋದು, ಆ ಅಂಗಗಳ ಕೆಲಸನ ಕರೆಕ್ಟಾಗಿ ಮಾನಿಟ್ರಿಂಗ್ ಮಾಡೋದು ಮತ್ತು ಇಡೀ ನಿಮ್ಮ ದೇಹದ ವ್ಯವಸ್ಥೆ ಹೆಲ್ತಿಯಾಗಿರೋಕ್ಕೆ ಲಿವರ್ನ ಪಾತ್ರ ಹೆಚ್ಚು. ಲಿವರ್ ಸರಿಯಾಗಿತ್ತ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣುತ್ತೆ, ನೀವು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣ್ತೀರಾ, ನಿಮ್ಮ ವರ್ಕ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಇಂಥ ಲಿವರ್ ಹಾಳಾಗ್ತಿರೋದಾದರೂ ಯಾಕೆ? ಒಂದು ಒತ್ತಡ, ಅನ್ನೆಸೆಸರಿ ಫುಡ್ನ ತಿಂತಾ ಇದ್ದೀವಿ, ಅದು ಪ್ರೋಸೆಸ್ಡ್ ಫುಡ್ಡು, ಜಂಕ್ ಫುಡ್ಸ್ ಅಂತೂ ತುಂಬ ತಿಂತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಯಾಮ ಇಲ್ಲದೆ ಇರೋ ಜೀವನ, ರಿಲ್ಯಾಕ್ಸ್ ಆಗಿರ್ತೀವಿ, ಆರಾಮಾಗಿರ್ತೀವಿ. ಇವು ಎಲ್ಲವೂ ಕೂಡ ಲಿವರ್ನ ದಿನದಿಂದ ದಿನಕ್ಕೆ ಫ್ಯಾಟಿ ಮಾಡ್ತಿದೆ ಮತ್ತು ಒತ್ತಡ ಮಾಡ್ತಾ ಇದೆ. ಇದರಿಂದ ಆಚೆಗೆ ಬಂದು ನೀವೇನಾದರೂ ನಿಮ್ಮ ಲಿವರ್ನ ಹೆಲ್ತಿ ಮಾಡ್ಕೊಂಡ್ರಿ, ನಿಮಗೆ ಅದ್ಭುತವಾದ ಜೀವನನೇ ವಾಪಸ್ ಸಿಗುತ್ತೆ. ಯಾಕೆಂದರೆ ಒಬ್ಬನ ಲಿವರ್ ಆರೋಗ್ಯವಾಗಿದೆ ಅಂದರೆ ಇನ್ನೊಬ್ಬ ಮನುಷ್ಯ ಗಿಫ್ಟ್ ಸಿಕ್ದ ಅಂತಲೇ ಅರ್ಥ. ನಾನು ಯಾಕೆ ಇಷ್ಟು ಲಿವರ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಅಂಗಗಳು ಸ್ವಲ್ಪ ಡ್ಯಾಮೇಜ್ ಆದ್ರೂ ಅದರದ್ದು ಗುಣಲಕ್ಷಣನ ತೋರಿಸ್ಬಿಡುತ್ತೆ. ಆದರೆ ಲಿವರ್ ಹಾಗಲ್ಲ. 75% ಹಾಳಾದರೂ ಇನ್ನು 25%ಅಲ್ಲೇ ಕೆಲಸ ಮಾಡ್ತಿರುತ್ತೆ, ಆದರೆ ಒಳಗೆ ಡ್ಯಾಮೇಜ್ ಆಗಿರುತ್ತೆ. ಸೊ ಇಂಥ ಲಿವರ್ನ ನಾವು ಪ್ರತಿದಿನ ಕೇರ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ದ್ಯಾನ್ ಸಿ ದ ರಿಸಲ್ಟ್. ನೀವೇ ಮ್ಯಾಜಿಕಲ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿನ ಈ ಬ್ಯುಸಿ ಲೈಫಲ್ಲಿ ನಾನೇನಾದರೂ ಒಂದು ಆರೋಗ್ಯವಂತ ಜೀವನ ನಡೆಸಬೇಕು ಅಂತಂದರೆ ನನ್ನ ಲಿವರ್ ಸೇಫ್ ಆಗಿರಬೇಕು, ಹೆಲ್ದಿ ಆಗಿರಬೇಕು. ಅದಕ್ಕೋಸ್ಕರ ಪರಿಚಯಿಸ್ತಾ ಇದ್ದೀವಿ ತುಂಬ ನೈಸರ್ಗಿಕವಾಗಿ ರಿಚ್ ಆಗಿರ್ತಕ್ಕಂಥ ಸ್ವದೇಶಿ ದಿಶಾ ಲಿವರ್ ಕೇರ್. ಇವತ್ತು ಪಾಯ್ಸನ್ಗಳು ತುಂಬ ನಮ್ಮ ದೇಹನ ಪ್ರವೇಶಿಸ್ತಾ ಇದೆ. ಎಂಥ ಪಾಯ್ಸನ್ ಪ್ರವೇಶಿಸಿದ್ರೂ ಲಿವರ್ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನಾವಿದಕ್ಕೆ ಮಿಲ್ಕ್ ಟೀಸಲ್ನ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಅರ್ಜುನ ಟ್ರೀ ಎಕ್ಸ್ಟ್ರಾಕ್ಟ್ ಏನಿದೆ ಲಿವರ್ನ ಸ್ಟ್ರಾಂಗ್ ಮಾಡುತ್ತೆ, ಅದರ ಫಂಕ್ಷನನ್ನು ಬೆಟರ್ ಮಾಡುತ್ತೆ ಮತ್ತು ಅದರ ಆ್ಯಕ್ಟಿವಿಟಿನ ತುಂಬ ಕ್ರಿಯೇಟಿವ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ. ವಿಟಮಿನ್ ಇ, ದಾಲ್ಚಿನ್ನಿ ಮತ್ತು ಕಾಫಿ ಸೆನ್ನ, ಇದು 3 ಕಾಂಬಿನೇಷನ್ನಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಲಿವರ್ ಸೆಲ್ಸ್ನ ಮತ್ತೆ ಪ್ರೊಟೆಕ್ಟ್ ಮಾಡ್ತವೆ. ನಿಮ್ಮ ಲಿವರ್ ಯಾವಾಗಲೂ ಹೆಂಗಾಗಿರೋ ಥರ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಹೆಲ್ಪ್ ಮಾಡಿದ್ರೆ, ಆಮ್ಲ ಮತ್ತು ಬ್ಲ್ಯಾಕ್ ಪೆಪ್ಪರ್ ಲಿವರ್ ಕಂಡೀಷನನ್ನು ಶೀಘ್ರವಾಗಿ ಗುಣಮುಖ ಮಾಡಿ ನಿಮ್ಮ ಲಿವರ್ ಪುನಃ ನ್ಯಾಚುರಲ್ ಸ್ಥಿತಿಗೆ ಮರಳಕ್ಕೆ ತುಂಬ ಸಹಾಯವನ್ನು ಮಾಡ್ತವೆ. ಇದನ್ನು 4 ತಿಂಗಳು ಕೋರ್ಸ್ ಆಗಿ ನೀವು ಬಳಸಬೇಕು. ಬೆಳಿಗ್ಗೆ ಮತ್ತು ಸಂಜೆ ನಿಯಮಿತವಾಗಿ ಬಳಸಬೇಕು. ಇದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ 15 ಡೇಸ್ಗೆ ನಿಮ್ಮ ಬಾಡಿ ಹಗರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಓವರ್ ಆಲ್ ನಿಮ್ಮ ದೇಹದಲ್ಲಾಗೋ ಬದಲಾವಣೆನೇ ಇದನ್ನು ಪದೇ ಬಳಸಬೇಕು ಅನ್ನೋ ಪ್ರೇರಣೆ ನೀಡುತ್ತೆ. ಅತಿ ಹೆಚ್ಚು ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ.